ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಗಾದೆ ಮಾತಿದೆ, ಏನು ಅಂದರೆ ಒಂದೇ ಸಲ ಎರಡು ಕಾಲುಗಳನ್ನು ಎರಡು ದೋಣಿಗಳಲ್ಲಿ ಇಟ್ಕೊಂಡು ಹೋಗಬಾರ್ದು ಅಂತ. ಯಾಕೆ ಅಂತ ನಿಮಗೆ ಗೊತ್ತು. ಹಾಗೆ ನಮ್ಮ ವಿದ್ಯಾರ್ಥಿಗಳು ಬಹಳ ದಿನಗಳಿಂದ ಸರ್ ಕಂಪ್ಯೂಟರ್ ಸೈನ್ಸು ನನಗೆ ಇಂಪಾರ್ಟೆಂಟ್ ಕೊಡಿ ಅಂತ. ನಾಳೆ ಅಂದರೆ ಇವತ್ತು ನಿಮಗೆಲ್ಲರಿಗೂ ಕೂಡ ಯಾವ ಎಕ್ಸಾಮ್ ಇತ್ತು? ಮ್ಯಾಥಮೆಟಿಕ್ಸ್ ಹಾಗೂ ಅಕೌಂಟೆನ್ಸಿ ಎಕ್ಸಾಮ್ ಇತ್ತು, ಹೌದಲ್ವಾ? ಹಾಗಾಗಿ ಕೇಳ್ತಾ ಇರೋದು ಯಾರೀಗ CS ಅಂತ ಹೇಳಿದರೆ ಅಂದರೆ ಕಂಪ್ಯೂಟರ್ ಸೈನ್ಸು ನಮ್ಮ ಸೈನ್ಸ್ ವಿದ್ಯಾರ್ಥಿಗಳು ಹಾಗೂ ಕಾಮರ್ಸ್ ವಿದ್ಯಾರ್ಥಿಗಳು ಇಬ್ಬರು ಕೇಳ್ತಾ ಇದ್ದಾರೆ. ಅಂದರೆ ಅಕೌಂಟೆನ್ಸಿನೂ ಎಕ್ಸಾಮು ಕಾಮರ್ಸ್ನವರಿಗಿದೆ ಹಾಗೂ ಮ್ಯಾಥ್ಸ್ ಎಕ್ಸಾಮ್ ಸೈನ್ಸ್ನವರಿಗಿದೆ. ಮೊದಲು ಈ ಪರೀಕ್ಷೆಗಳನ್ನು ಈ ಲೆವೆಲಿಗೆ ಮುಗಿಸ್ಕೊಳ್ಳಿ. ಒಂದೇ ಸಲ ಎಲ್ಲ ಓದ್ಬಿಟ್ಟು ಕನ್ಫ್ಯೂಷನ್ ಸ್ಟೇಟಲ್ಲಿ ಹೋಗಬಾರ್ದು ಅಂತಲೇ ಏನು ಕೂಡ ಅಪ್ಲೋಡ್ ಮಾಡಿ ಕೊಳ್ಳಿಲ್ಲ. ಎನಿಹೋ ಬೇಜಾರಾದರೆ ಕ್ಷಮಿಸಬೇಕು. ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಈಗ ಪ್ರೈವೇಟ್ ಕ್ಯಾಂಡಿಡೇಟ್ಗಳು ಅಂತ ಕಂಪ್ಯೂಟರ್ ಸೈನ್ಸಲ್ಲಿ ಬರ್ತಾರೆ, ಫ್ರೆಶ್ ಕ್ಯಾಂಡಿಡೇಟ್ಗಳು ಅಂತ ಕಂಪ್ಯೂಟರ್ ಸೈನ್ಸಲ್ಲಿ ಬರ್ತಾರೆ, ರಿಪೀಟರ್ಸ್ ಅಂತ ಕಂಪ್ಯೂಟರ್ ಸೈನ್ಸಲ್ಲಿ ಬರ್ತಾರೆ. ಫಸ್ಟು ಸಿಲೆಬಸ್ ಯಾವುದು ಅಂತ ಅರ್ಥ ಮಾಡ್ಕೊಳ್ಳಿ. ಏನನ್ನು ಓದಿ ಆಮೇಲೆ ಹಾಳೆದ್ದು ಹೋಗ್ಬಿಟ್ಟಿರ. ಯಾಕಂದರೆ ನಾನು ಏನು ಅಪ್ಲೋಡ್ ಮಾಡಿಲ್ಲ ಅಂದರೆ ಸ್ವಲ್ಪ ನೀವು ತಿಳ್ಕೋಬೇಕು. ಏನು ತಿಳ್ಕೋಬೇಕು ಅಂದರೆ ಸರ್ ಸುಮ್ಮನೆ ಏನೋ ಅಪ್ಲೋಡ್ ಮಾಡಿ ನಮ್ಮನ್ನು ಬೇರೆ ದಾರಿಗೆ ತಳ್ಳಲ್ಲ ಅಂತ. ಈಗಾಗಲೇ ಬಹಳ ಜನ ವಿದ್ಯಾರ್ಥಿಗಳು ಹಳೇ ಓಲ್ಡ್ ಮಾಡಲ್ ಕ್ವಶನ್ ಪೇಪರ್ಸು, ಓಲ್ಡ್ ಕ್ವಶನ್ ಪೇಪರ್ಸ್ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಓದಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ತಮ್ಮ 1 ಮಾರ್ಕ್ಸಿಂದು ಅಲ್ಲಿಗಿಂದ ಬರಲ್ಲ. ಯಾಕೆ ಗೊತ್ತಾ? ಈ ವರ್ಷ ನಿಮಗೆಲ್ಲರಿಗೂ ಕೂಡ 2025-26 ಅಕಾಡೆಮಿಕ್ ಇಯರಿಗೆ 2025-26 ಅಕಾಡೆಮಿಕ್ ಇಯರಿಗೆ ನಿಮಗೆ ಸಿಲೆಬಸ್ಸು ಚೇಂಜ್ ಆಗಿದೆ ಈಗಾಗಲೇ, ಹೌದಲ್ವ? ಹಾಗಾಗಿ ಇದೆಲ್ಲರಿಗೂ ಕೂಡ ಬೇರೆ ಬೇರೆ ಸಿಲೆಬಸ್ ಇದೆ. ಸ್ವಲ್ಪ ಹೇಳ್ತೀನಿ, ಅದನ್ನು ತಿಳ್ಕೊಳ್ಳಿ. ನಿಮ್ಮ ಜೊತೆ ಯಾರಾದರೂ ನಾಳೆ ಆಮೇಲೆ 1ನೇ ಕ್ವಶನಿಗೆ ಆನ್ಸರ್ ಏನು ಅಂತ ಹಿಂಗೆ ಅಂತ ಕೇಳಿದರೆ ಅವನು ರಿಪೀಟರು, ಅವನದೇ ಬೇರೆ ಕ್ವಶನ್ ಪೇಪರು, ನಿಮ್ಮದೇ ಬೇರೆ ಕ್ವಶನ್ ಪೇಪರು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈಗ ನೋಡಿ ಸಿಲೆಬಸ್ಸು ಪ್ರೈವೇಟ್ ಕ್ಯಾಂಡಿಡೇಟ್ಗಳು ಹೊಸದಾಗಿ ಈ ವರ್ಷ ಕಟ್ಟಿದವರು ಎಕ್ಸಾಮು ಹಾಗೂ ಫ್ರೆಷರ್ಸ್ ಅಂದರೆ ಈ ವರ್ಷ ಕಾಲೇಜಿಗೆ ಹೋಗಿ ಓದ್ಬಿಟ್ಟು ಸೆಕೆಂಡ್ ಇಯರು ಕ್ಲಾಸಲ್ಲೇ ಕೂತ್ಕೊಂಡು ಪಾಠ ಕೇಳಿ ಬಂದಂಥ ವಿದ್ಯಾರ್ಥಿ, ಪ್ರೈವೇಟ್ ಆಗಿರ್ಬೋದು ಫ್ರೆಶ್ ಕ್ಯಾಂಡಿಡೇಟ್ಗಳು ಆಗಿರ್ಬೋದು, ಎಲ್ಲರಿಗೂ ಕೂಡ ಸೇಮ್ ಸಿಲೆಬಸ್ಸು. ಅದು ನ್ಯೂ ಸಿಲೆಬಸ್ ಆಗಿರುತ್ತೆ. ನ್ಯೂ ಸಿಲೆಬಸ್ ಅಂದರೆ ಅರ್ಥ ಐತ್ರಿ, ನ್ಯೂ ಸಿಲೆಬಸ್ಸೇ ಆಗಿರುತ್ತೆ. ನಮ್ಮ ರಿಪೀಟರ್ಸಿಗೆ ಇವರಿಗೆ ಓಲ್ಡ್ ಸಿಲೆಬಸ್ ಆಗಿರುತ್ತೆ. ಹಾಗಾಗಿ ಇವರಿಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ನಾನು ಕೊಡ್ತೇನೆ. ಯಾವುದೇ ಕಾರಣಕ್ಕೂ ನನ್ನ ಪ್ರೀತಿಯ ರಿಪೀಟರ್ಸ್ಗಳೇ ಈ ವಿಡಿಯೋನ ನೋಡೋಕ್ಕೆ ಹೋಗಬೇಡಿ. ಕ್ವಿಟ್ ಮಾಡಿಕೊಂಡು ಸೈಡಿಗೆ ಹೋಗಿ. ನಿಮಗೆ ಇನ್ನೊಂದು ವಿಡಿಯೋನ ನಾನು ಮಾಡಿಕೊಡ್ತೇನೆ ನಾಳೆ, ಇವತ್ತಾಗಲ್ಲ. ನೋಡಿ, ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳು ಯಾರೆಲ್ಲ ಕಂಪ್ಯೂಟರ್ ಸೈನ್ಸು ಆಯಿತಾ ಕರೆಸ್ಪಾಂಡೆನ್ಸಲ್ಲಿ ಕಟ್ಕೊಂಡಿದ್ರೋ ಅವರಿಗೆ ಈ ಒಂದು ವಿಡಿಯೋ, ಹಾಗೂ ಫ್ರೆಶ್ ಕ್ಯಾಂಡಿಡೇಟ್ಸ್ಗಳು ದಿನ ಕಾಲೇಜಿಗೆ ಹೋಗ್ಬಿಟ್ಟು ಓದಿದಂಥ ವಿದ್ಯಾರ್ಥಿಗಳು, ನಿಮಗೆಲ್ಲರಿಗೂ ಕೂಡ ಸೇಮ್ ಸಿಲೆಬಸ್ಸು, ಸೇಮ್ ಕ್ವಶನ್ ಪೇಪರು, ಸೇಮ್ ಸಿಲೆಬಸ್ಸು, ಸೇಮ್ ಕ್ವಶನ್ ಪೇಪರು, ಸೇಮ್ ಬ್ಲೂ ಪ್ರಿಂಟು, ಇದೆಲ್ಲ ತಿಳ್ಕೊಬೇಕು. ನೀವು ಇದನ್ನು ತಿಳ್ಕೊಳ್ಳಿಲ್ಲ ಅಂದರೆ ಹಾಳಾಗಿಬಿಡ್ತೀರ. ನೀವು ಯಾವುದೇ ಕಾರಣಕ್ಕೂ 2024-25 ಇದನ್ನು ತಾವುಗಳು ಓದಬಾರ್ದು. ಈಗ ನಾನು ಇಲ್ಲಿಂದ ಫಸ್ಟು ರಿಪೀಟರ್ಸನ್ನು ತೆಗೆದುಬಿಡ್ತೀನಿ. ಮತ್ತು ಯಾಕಂದರೆ ವಿಡಿಯೋ ಮತ್ತು ಪಾಪ ಅವ್ರು ನೋಡ್ಕೊಂಡಾರೋ ಮತ್ತು ಇದು ತೊಂದರೆ ಆಗುತ್ತೆ. ನೋಡಿ, ಇದನ್ನು ನೀವು ತಿಳ್ಕೊಳ್ಳಿಲ್ಲ ಅಂದರೆ ಎಲ್ಲ ಎಡವಟ್ಟು ಮಾಡ್ಕೊತೀರಾ ವಿದ್ಯಾರ್ಥಿಗಳೇ. ಯಾವುದೇ ಕಾರಣಕ್ಕೂ ಇಲ್ಲಿ ಇಂಟು ಮಾರ್ಕ್ ಹಾಕ್ತೀನಿ ನೋಡಿ. ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳೇ, ಫ್ರೆಶ್ ಕ್ಯಾಂಡಿಡೇಟ್ಸ್ಗಳೇ, ಯೂಟ್ಯೂಬಲ್ಲಿ ಬಹಳ ವೀಡಿಯೋಸ್ಗಳು ಅಪ್ಲೋಡ್ ಆಗಿದ್ದಾವೆ. ಇದೇ ನಿಮ್ಮ ಕ್ವಶನ್ ಪೇಪರು ಅಂತ. ಅವೆಲ್ಲವೂ ಈ ಕ್ವಶನ್ ಪೇಪರ್ಸ್ಗಳು ನಿಮ್ಮನ್ನು ಯಾಮರಿಸ್ತಾ ಇದ್ದಾರೆ. ಹಾಗಾಗಿ ನಾನು ವಿಡಿಯೋ ಯಾಕೆ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಸ್ವಲ್ಪ ಪೇಷನ್ಸ್ ನೋಡೋಣ ಮಕ್ಕಳಿಗೆ. ಅಂದರೆ ನಾಳೆ ಎಕ್ಸಾಮ್ ಅಂದರೆ ಇವತ್ತು ಎಕ್ಸಾಮ್ ಬರೀಬೇಕು, ಮ್ಯಾಥ್ಸು ಅಕೌಂಟೆನ್ಸಿ. ಕಮೆಂಟ್ ಮೇಲೆ ಕಮೆಂಟು, ಕಂಪ್ಯೂಟರ್ ಹಾಕ್ರಿ ತಮ್ಮ ಓದ್ರಿ. ಫಸ್ಟ್ ಮ್ಯಾಥ್ಸ್ ಬರೀರಿ ಚೆನ್ನಾಗಿ, ಅಕೌಂಟೆನ್ಸಿ ನನಗೆ ಗೊತ್ತು ಚೆನ್ನಾಗಿ ಮಾಡ್ಕೊಂಡು ಬಂದೇ ಬರ್ತೀರಾ ನೀವು, ಆಯಿತಾ? ಸಟರ್ಡೇನೇ ನಿಮ್ಗೇನು ಬೇಕು ಎಲ್ಲ ಸಿಕ್ಬಿಡುತ್ತೆ. ಅಂದರೆ ಇವತ್ತೇ ನಾನು ಕೊಡ್ತಾಯಿದ್ದೀನಲ್ವ ಮೆಟೀರಿಯಲು, ಇದು ಅರ್ಧ ರೆಡಿಯಾಗಿ ಇವತ್ತು ಮಲಗೋಕ್ಕಿಂತ ಮುಂಚೆ ಸಂಡೇ ಬೆಳಗ್ಗೆನೇ ಇನ್ನೊಂದು ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿ ಕೊಡ್ತೇನೆ. ಈಗ ಇದನ್ನು ಓದಬಾರ್ದು, ಫಸ್ಟ್ ಇದು ಮೈಂಡ್ಸೆಟ್ ಮಾಡಿ. ಹಾಗಿದ್ರೆ ಪ್ರೈವೇಟ್ ಕ್ಯಾಂಡಿಡೇಟ್ಗಳು, ಫ್ರೆಶ್ ಕ್ಯಾಂಡಿಡೇಟ್ಗಳು ಏನು ಓದಬೇಕು ಅಂತ ಫಸ್ಟು ಕರೆಕ್ಟ್ ನೋಡಿರಿ ಸರ್. ಚೆನ್ನಾಗಿ ತಿಂದವನು, ಹೌದಲ್ವಾ, ಅವನು ಆರೋಗ್ಯವಾಗಿ ಇರ್ತಾನೆ. ಬ್ಯಾಡ್ದಿದ್ದೆಲ್ಲ ತಿಂದವನು ಏನು ಮಾಡ್ತಾನೆ ಅಂದರೆ ಬೇದಿ ಹೆಚ್ಕೊಂತವನೆ, ಅಂದರೆ ಡಿಸೆಂಟ್ರಿ ಸ್ಟಾರ್ಟ್ ಆಗುತ್ತೆ. ಅಥವಾ ಓದೋಕ್ಕೂ ಆಗಲ್ಲ, ಇದು ಮಾಡೋಕ್ಕಾಗಲ್ಲ. ಹಾಗೆ ರಾಂಗ್ ಮೆಟೀರಿಯಲ್ ಇಟ್ಕೊಂಡು ನಾಳೆ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಆಮೇಲೆ ಏನು ಕ್ವಶನ್ಸೇ ಬರಲಿಲ್ಲಲ್ಲ ಅಂತ ಕೂತ್ಕೋಬೇಡಿ. ಫ್ರೆಶ್ ಕ್ಯಾಂಡಿಡೇಟ್ಸ್ಗಳು, ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳು ಏನು ಓದಬೇಕು ಅಂತ ಹೇಳಿದ್ರೆ, ಮೊದಲು 2025-26 ನಿಮ್ಮ ಕೈಯಲ್ಲಿರುವಂಥದ್ದು ಅದು ಒರಿಜಿನಲ್ಲ ಅಂತ ನೋಡಬೇಕು. ಬಹಳ ಜನ ಅದನ್ನು ಎಡಿಟ್ ಮಾಡಿಬಿಟ್ಟು ಇದೆ ಅಂತ ಕೊಟ್ಟುಬಿಡ್ತಾವ್ರೆ. ನೀವು ಹಾಳಾಗಬೇಡಿ. ಕ್ಲಿಯರ್? ಮುಂದೆ ಹೋಗೋಣ ಬನ್ನಿ. ಈಗ
ಮೊದಲು ಇದನ್ನು ಚೆಕ್ ಮಾಡ್ಕೊಳ್ಳಿ. ಬ್ಲೂ ಪ್ರಿಂಟ್. ಟೆನ್ಷನ್ ತಗೋಬಿಡ್ರಿ ಕಣೋ, ನಾನೆಲ್ಲ ಚೆಕ್ ಮಾಡಿ ನಾನೇ ಮಾಡಿಬಿಟ್ಟಿದ್ದೇನೆ, ನೀವೇನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ 1 ಡೇ ಗ್ಯಾಪ್ ಅಲ್ವಾ, ನಿಮ್ಮ ಕೆಲಸ ನಾನೇ ಮುಗಿಸಿದ್ದೇನೆ. 2025-26 ಅಕಾಡೆಮಿಕ್ ಇಯರಿಗೆ ರಿಲೀಸ್ ಆಗಿರುವಂಥ ಬ್ಲೂ ಪ್ರಿಂಟನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ, ಅದನ್ನು ನೋಡ್ಕೊಳ್ಳಿ. ಹಾಗೂ ಒಂದು ಕಂಪ್ಯೂಟರ್ ಸೈನ್ಸಿನ ಮೇಲೆ CS ಅಂತ ಬರೆದು ಬಿಡೋಣಲ್ವ, ನೀವು ಖುಷಿ ಆಗ್ತೀರಾ ಸ್ವಲ್ಪ. CS ಮಕ್ಕಳು ಎಲ್ಲ CS ಈ ಬ್ಲೂ ಪ್ರಿಂಟ್ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ನನ್ನ ಒಂದು ವಿಡಿಯೋ ಇದೆ, ಅದು ಕೂಡ ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ. ಆ ವಿಡಿಯೋ ನೋಡಿದರೆ ನಿಮಗೆ ಕಾನ್ಫಿಡೆನ್ಸ್ ಈ ಲೆವೆಲಿಗಾಗುತ್ತೆ ನಾನೆಲ್ಲ ಓದ್ತೀನಿ ಅಂತ. ಯಾಕೆ ಗೊತ್ತಾ, ಸ್ವಲ್ಪ ಓದ್ಬಿಟ್ಟು ಔಟ್ ಆಫ್ ಔಟ್ ತೆಗೆದುಕೊಳ್ಳುವಂಥ ಒಂದು ವಿಡಿಯೋನ ಮಾಡಿದ್ದೇನೆ. ಆ ವಿಡಿಯೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೇನೆ. ಇದು ಕ್ಲಿಯರ್ ಆಯಿತು ಅನಿಸುತ್ತೆ. ಈಗ ಬನ್ನಿ, ಇನ್ನೇನು ಓದಬೇಕು ನೀವು ಅಂತ ಈಗ ಹೇಳ್ತಾ ಹೋಗ್ತೇನೆ, ಕೇಳಿ. 2025-26 ಮಾಡಲ್ ಕ್ವಶನ್ ಪೇಪರ್, ಮಾಡಲ್ 1, ಮಾಡಲ್ 2, ಮಾಡಲ್ 3. ಪೇಷನ್ಸ್ ಇಟ್ಕೊಳ್ಳಿ ಮಕ್ಕಳೇ. ನೋಡಿ, ಪೇಷನ್ಸ್ ವಿಲ್ ವಿನ್ ದ ರೇಸ್ ಅಂತ. ನಾನು ಹಾಗಾಗಿ ನಿಮ್ಮ ವಿಡಿಯೋ ಸ್ವಲ್ಪ ಸಮಾಧಾನದಿಂದ ಮಾಡ್ತಾಯಿದ್ದೀನಿ. ಯಾರ ವಿಡಿಯೋ ಈ ರೀತಿಯಾಗಿ ಮಾಡಿಲ್ಲ ನಾನು ಯಾವ ಸಬ್ಜೆಕ್ಟು. ಯಾಕಂದರೆ ನಿಮಗೆ ಬೇರೆದಿದೆ, ಎಲ್ಲ ಸಿಲೆಬಸ್ ಚೇಂಜ್ ಆಗಿದೆ, ಎಲ್ಲ ಮಕ್ಕಳಿಗೆ ಕರೆಕ್ಟಾಗಿ ತಿಳಿಸ್ಬೇಕು ಅಂತ. ಯಾಕಂದರೆ ಪಾಸಿಂಗ್ ಪ್ಯಾಕೇಜ್ ಅಂತ ಭಾಳ ಕಡೆ ಭಾಳ ಹರಿದಾಡ್ತಾ ಇದೆ. ಹಾಗೆ ಈ ವ್ಯಾಟ್ಸಪ್ಪಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ರೀ ಆ ಪಾಸಿಂಗ್ ಪ್ಯಾಕೇಜ್ ಯಾವ ವರ್ಷದ್ದು ಅಂತ ತಿಳ್ಕೊಳ್ಳಿ ಸ್ವಲ್ಪ. ಏನೋ 1-2 ಚಾಪ್ಟ್ರು ನಿಮಗೆ ಅದರಲ್ಲಿ ನಮಗಿದೆ ಅಲ್ಲ ಅಂತ ಅನಿಸ್ಬೋದು, ಆದರೆ ಅದು ಓಲ್ಡ್ ಪಾಸಿಂಗ್ ಪ್ಯಾಕೇಜ್. ದಯವಿಟ್ಟು ಅದನ್ನು ರೆಫರ್ ಮಾಡಬೇಡಿ. ಫಾರ್ ದಿಸ್ ಅಕಾಡೆಮಿಕ್ ಇಯರ್, ಈ ವರ್ಷಕ್ಕೆ ರಿಲೀಸ್ ಆಗಿರುವಂಥ ಮಾಡಲ್ 1, 2, 3 ಕ್ವಶನ್ ಪೇಪರ್ ಇದೆ ಅಲ್ವಾ, ಅದನ್ನು ಫಸ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಜೊತೆಗೆ ಮಕ್ಕಳ, ಈಗ ನಿಮಗಿರೋದೇ 1 ಡೇ ಗ್ಯಾಪು. ಎಷ್ಟು ದಿನ ಅಪ್ಪ ಗ್ಯಾಪು? 1 ಡೇ. 16ನೇ ತಾರೀಕು ಎಕ್ಸಾಮ್, 16/3/26. ಭಾಳ ಒಳ್ಳೆಯ ದಿನ, ಭಾಳ ಒಳ್ಳೆಯ ದಿನ. ಈಗ ನೋಡಿ, ಸೋಮವಾರದ ದಿನ, ಭಾಳ ಒಳ್ಳೆಯ ದಿನ. ನೋಡಿ, ಮಾಡಲ್ ಕ್ವಶನ್ ಪೇಪರು 1, 2, 3 ಕ್ವಶನ್ ಪೇಪರು ಡೌನ್ಲೋಡ್ ಮಾಡಿಕೊಂಡು ಹಾರ್ಡ್ ಕಾಪಿ ಇಟ್ಕೊಳ್ಳಿ. ಈಗ ಕೀ ಆನ್ಸರ್ ಹುಡ್ಕೊಂಡು ಕೂತ್ಕೊಂಡ್ರೆ ಸಮಯ ಇಲ್ಲ. 3ಕ್ಕೂ ಕೂಡ ನಾನೇ ಕೀ ಆನ್ಸರು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 2025-26 ಮಾಡಲ್ 1 ಕೀ ಆನ್ಸರ್, ಮಾಡಲ್ 2 ಕೀ ಆನ್ಸರ್, ಮಾಡಲ್ 3 ಕೀ ಆನ್ಸರ್ ಕೊಟ್ಟು ರೆಡಿ ಮಾಡಿದ್ದೇನೆ. ಅದನ್ನು ತಗೊಳ್ಳು. ಏನು ಮಾಡಬೇಕು, ಇವತ್ತು ಸಾಟರ್ಡೆ ಅಲ್ವಾ, ಈಗ ಅರ್ಧ ದಿನ ಇದೆ ಅಲ್ವಾ, ತಮ್ಮ ಮಲಗೋದಲ್ಲ. ಈಗ ಬಯೋ ಆಗಲಿ ನಮ್ಮ CS ಮಕ್ಕಳಲ್ಲಿ ಒಂದೇ ದಿನ ನಿಮಗೆ ಎಕ್ಸಾಮ್ ಇರುವಂಥದ್ದು, ಸೇಮ್ ಡೇ. ಹಾಗಾಗಿ ಇವತ್ತು ಏನು ಮಾಡಬೇಕು ಅಂದರೆ, ಮಲಗೋಕ್ಕಿಂತ ಮುಂಚೆ, ಸಾಟರ್ಡೆ ಅಲ್ವಾ, ಮಲಗೋಕ್ಕಿಂತ ಮುಂಚೆ ನೀವು ಮಾಡಲ್ 1, 2, 3 ಅರ್ಧಕ್ಕೆ ಕುಡಿದು ಬಿಡಬೇಕು. ಅದರಲ್ಲಿ ಒಂದು ಕ್ವಶನು ಬಿಡಲಿಲ್ಲ ಅಂದರೆ ಯು ಆರ್ ರೆಡಿ ಟು ಬ್ಯಾಟಲ್ ಫೀಲ್ಡ್ ಅಂತ. ಫಸ್ಟು ಯುದ್ಧಕ್ಕೆ ರೆಡಿಯಾಗಿ. ಮದುವೆ ಹೋಗಬೇಕು ಅಂದರೆ ಫಸ್ಟು ಸ್ನಾನ ಮಾಡಿಕೊಂಡು, ಹಬ್ಬ ಇದೆ ಅಂದಮೇಲೆ ಫಸ್ಟ್ ಏನು ಮಾಡ್ತೀವಿ, ಬಟ್ಟೆ ತಂದು ಮನೇಲಿ ಇಟ್ಕೊತೀವಿ, ಹಾಗೆ ರೇಷನ್ ತಂದು ಮನೇಲಿ ಇಟ್ಕೊತೀವಿ. ಹಾಗೆ ಫಸ್ಟ್ 3 ಮಾಡಲ್ ಕ್ವಶನ್ ಪೇಪರ್ನ ಸಾಟರ್ಡೆ ಮುಗಿಸ್ಕೊಂಡು ಮಲಗಬೇಕು. ಬೆಳಗ್ಗೆ ಎದ್ದರೆ ನಾನು ಇದ್ದೀನಿ, ತಲೆ ಕೆಡಿಸ್ಕೊಬೇಡಿ. ಮುಂದೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಯಾರೆಲ್ಲ ರೆಡಿ ಇದ್ರೋ ದಯವಿಟ್ಟು ಕಮೆಂಟ್ ಮುಖಾಂತರ ಎಸ್ ಸರ್, ವಿ ಒಬೆ, ನಾವೆಲ್ಲ ಒಬೆ ಮಾಡ್ತೀವಿ. ಮಾಡಲ್ ಕ್ವಶನ್ ಪೇಪರ್ ಇವತ್ತು ರಾತ್ರಿ ನಾವು ಮಲಗೋಕ್ಕಿಂತ ಮುಂಚೆ ಕೊಟ್ಟಂಥ ಫಸ್ಟು ಪ್ರಿಂಟ್ ತೆಗೆಸ್ಕೊಂಬನ್ನಿ. 50 ರೂಪಾಯಿ ಹೋಗಲಿ, ಟೆನ್ಷನ್ ಇಲ್ಲ ಕಣ್ರಿ. ಹಾರ್ಡ್ ಕಾಪಿ ಇಟ್ಕೊಂಡ್ರೆ ಮುಂದೆ ನೀವು ಸಾಲ್ವ್ ಮಾಡೋ ಟೈಮಲ್ಲಿ ತಿರುಗಿಸಿ ನೋಡ್ಕೋಬೋದು. ಮೊಬೈಲಿಂದ ದೂರ ಇರಿ. ನಮ್ಮಂಥವ್ರು ವಿಡಿಯೋ ನೋಡೋದನ್ನು ಕೈ ಬಿಡಿ ಎಕ್ಸಾಮ್ ಆಗೋವರೆಗೂ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ. ಸಂಡೇ ಐ ಥಿಂಕ್ ನಾನು ನಿಮ್ಮ ತಿಂಡಿ ಆದ ತಕ್ಷಣ ಒಳ್ಳೆ ನಿದ್ದೆ ಮಾಡಿ, ತಿಂಡಿ ಆದ ತಕ್ಷಣ ನಿಮಗೆಲ್ಲರಿಗೂ ಕೂಡ ಮತ್ತೊಂದು ವಿಡಿಯೋ, ಇನ್ಫಾರ್ಮೇಟಿವ್ ವಿಡಿಯೋನ ಅಪ್ಲೋಡನ್ನು ಮಾಡಿಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಯಾರು ನಮ್ಮ ರಿಪೀಟರ್ಸ್, ನಿಮಗೆ ಸಪ್ರೇಟಾಗಿ ವಿಡಿಯೋ ಇದೆ, ಏನಿದೆ ವಾಲ್ಪೇಪರ್ ಮೇಲೆ ಬರೇ ರಿಪೀಟರ್ಸ್ ಅಂತಲೇ ಇರುತ್ತೆ. ಆಯಿತಾ? ಧನ್ಯವಾದಗಳು.